ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿದೆ. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಚೊಚ್ಚಲ 17ನೇ ಬಜೆಟ್ ಮಂಡನೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇದ್ರ ಮೂಲಕ ನಾನೇ ಫುಲ್ ಟೈಮ್ ಸಿಎಂ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ಸಿಎಂ ಸೀಟು ಸಿಗದೆ ಕಂಗೆಟ್ಟಿರುವಂತಹ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಸಿದ್ದರಾಮಯ್ಯಗೆ ಬಿಗ್ ಶಾಕ್ ಅನ್ನ ನೀಡಿದ್ದಾರೆ. ಹಾಗಾದ್ರೆ ಸಿದ್ದುಗೆ ಡಿಕೆ ನೀಡಿರುವಂತಹ ಆ ಬಿಗ್ ಶಾಕ್ ಆದ್ರೂ ಏನು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಸಿಎಂ ಕುರ್ಚಿ ಕದನ ಮತ್ತಷ್ಟು ಕಾವೇರಿದೆ. ನಾನೇ ಫುಲ್ ಟೈಮ್ ಸಿಎಂ ಅಂತ ಅಂದ್ಕೊಂಡಿರುವಂತಹ ಸಿದ್ದರಾಮಯ್ಯ ಅವರಿಗೆ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಒಳೇಟು ನೀಡೋದಕ್ಕೆ ಸಜ್ಜಾಗಿದೆ. ಹೇಗಾದ್ರೂ ಮಾಡಿ ಈ ಬಾರಿಯೇ ಸಿಎಂ ಸೀಟಿಗೆ ಏರ್ಲೇಬೇಕು ಅಂತ ಡಿಕೆ ಶಿವಕುಮಾರ್ ಭಾರಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಈ ಬಾರಿಯೇ ಕೆಳಗಿಳಿಸೋದಕ್ಕೆ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಈಗಾಗಲೇ ಶಾಸಕರ ನಂಬರ್ ಅನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಅಗತ್ಯ ಕ್ರಮವನ್ನ ಕೈಗೊಳ್ಳೋದಕ್ಕೆ ಟೀಮ್ ಡಿಕೆ ಎಲ್ಲಾ ರೀತಿಯ ಅಗತ್ಯ ಯೋಜನೆಯನ್ನ ರೂಪಿಸಿಕೊಂಡಿದೆ. ಸಿದ್ದರಾಮಯ್ಯ ಅವರಿಗೆ ಶಾಸಕರ ನಂಬರ್ನಿಂದಲೇ ಶಕ್ತಿ ಇದೆ ಅನ್ನುವಂತಹದನ್ನ ಸ್ಪಷ್ಟವಾಗಿ ಅರಿತಿರುವಂತಹ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಅದೇ ಶಾಸಕರ ನಂಬರ್ ಅನ್ನ ತಮ್ಮತ್ತ ತಿರುಗಿಸ್ಕೊಳ್ಳೋದಕ್ಕೆ ಎಲ್ಲಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಶಕ್ತಿಯನ್ನ ಕುಗ್ಗಿಸೋದಕ್ಕೆ ನಾನಾ ತಂತ್ರಗಳನ್ನ ಮಾಡಿ ವಿಫಲಗೊಂಡಿರುವಂತಹ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಈ ಬಾರಿ ತಮ್ಮತ್ತ 80ರಿಂದ 90 ಶಾಸಕರನ್ನ ಸೆಳೆಯುವಲ್ಲಿ ಸಫಲವಾಗಿದೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಆಪ್ತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಡಿಕೆ ಶಿವಕುಮಾರ್ ಅವರಿಗೆ 80ರಿಂದ 90 ಶಾಸಕರ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ಇದು ಸಿದ್ದರಾಮಯ್ಯ ಅವರ ತಂಡದಲ್ಲಿ ಭಾರಿ ಕಂಪನವನ್ನ ಸೃಷ್ಟಿ ಮಾಡಿದೆ. ಎಲ್ಲ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ನಾನು ಸುಮಾರು 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಕೊಡಬೇಕು. ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು, ಮತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ಹಠದಿಂದ ಈ ಥರ ಗೊಂದಲಾಗ್ತಿದೆಯಾ? ಅವರ ಹಠದಿಂದ ಗೊಂದಲಾಗ್ತಿದೆಯಾ? ಯಾರ ಹಠದಿಂದ? ನಾನೊಬ್ಬ ಸಣ್ಣ ಶಾಸಕ ಸರ್. ನಾನೊಬ್ಬ ಸಣ್ಣ ಶಾಸಕ. ನಾನು ಅವರು ಕೊಟ್ಟಂಥ ಸೇವೆ ಕೂಡ ಅಳಿಲು ಸೇವೆ ನಮ್ಮ ರಾಜ್ಯಕ್ಕೆ ಸಾಕಷ್ಟು ಇದೆ ಸರ್. ದೇವರಾಜ ಅರಸರ ನಂತರ ಸಿದ್ದರಾಮಯ್ಯವರು ಕೂಡ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಸಾಕಷ್ಟು ಹಿಂದುಳಿದ ವರ್ಗದ ಜನರು ವಿಶೇಷವಾಗಿ ಕಾಳಜಿ ವಹಿಸುವಂಥ ಏಕೈಕ ನಾಯಕ ಸಿದ್ದರಾಮಯ್ಯ ಸರ್. ಅದರಲ್ಲಿ ಎರಡು ಮಾತಿಲ್ಲ ಸರ್. ನಮ್ಮ ರಾಜ್ಯಕ್ಕೆ ಇಬ್ಬರೂ ಕೂಡ ನಮಗೆ ಸಮಾನವಾಗಿದ್ದಾರೆ. ಇನ್ನೊಂದೆಡೆ ಡಿಕೆ ಶಿವಕುಮಾರ್ ಅವರ ಮತ್ತೊಬ್ಬ ಅತ್ಯಾಪ್ತ ಶಾಸಕ ಮಾಗಡಿ ಬಾಲಕೃಷ್ಣ ಕೂಡ ಇಂತಹದ್ದೇ ಮಾತನಾಡಿದ್ದಾರೆ. ಯತೀಂದ್ರ ಅವರು ಅಸಂಬದ್ಧ ಹೇಳಿಕೆಯನ್ನ ನೀಡದಂತೆ ತಾಕೀತನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಸಿದ್ದರಾಮಯ್ಯ ಬಣದ ಸಚಿವರು ಕೌಂಟರ್ ಅನ್ನ ನೀಡಿದ್ದಾರೆ. ಯಾರು ಸಿಎಂ ಆಗ್ಬೇಕು ಅನ್ನುವಂತಹದನ್ನ ನಿರ್ಧಾರ ಮಾಡೋದು ಹೈಕಮಾಂಡ್ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಕೌಂಟರ್ ನೀಡಿದ್ದಾರೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಿಎಂ ಕುರ್ಚಿ ಕದನ ಮತ್ತಷ್ಟು ಕಾವೇರಿದ್ದು ಯಾರು ಗೆಲ್ತಾರೆ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.